2010-15 ಆಗಿದ್ದಂತ ಆಗಿದ್ದು. ಆಮ್ಯಾಗ 15ಕ್ಕೆ ಅದು ಇದಾಗಿತ್ತು. ಅದ್ರ ಬಗ್ಗೆ ಕೋರ್ಟಲ್ಲಿ ಇದೆ, ಎನ್ಕ್ವೈರಿ ನಡೀತಾ ಇದೆ, ನಡೆದಾಗಿದೆ. ಮತ್ತೆ ಅದಕ್ಕೊಂದು ಕಮಿಟಿನೂ ಕಾನ್ಸ್ಟಿಟ್ಯೂಟ್ ಮಾಡೇವಿ. ಈಗ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅದರಲ್ಲಿ ಮೀಟಿಂಗ್ ಆಗಿ ಇಷ್ಟರಲ್ಲಿ ಅದನ್ನು ಬರ್ತೈತೆ ನಿಮಗೆ. ಅದಕ್ಕೊಂದು 1 ಮ್ಯಾನ್ ಕಮಿಷನ್ ಅಪಾಯಿಂಟ್ ಮಾಡಬೇಕು. ವಿವಿಧ ಎಲ್ಲ ಇನ್ನೊಂದು ಸತಿ ರಿವ್ಯೂ ಮಾಡಲಿ ಅಂತಂದು ಈಗಲೇ ನಿರ್ಧಾರ ತೆಗೆದುಕೊಂಡೆ. ಯಾವುದು ಇಲ್ಲ, ಹಳೆ ಸರ್ಕಾರ, ಹಿಂದಿನ ಸರ್ಕಾರ ಮಾಡದಂಥ ತಪ್ಪು ಏನೈತಲ್ಲ ಅದು ನಮ್ಮ ಸರ್ಕಾರ ಮಾಡಿಲ್ಲ, ಮಾಡೋದು ಇಲ್ಲ. ಅದ್ರ ಬಗ್ಗೆ ಏನಾಗೈತಲ್ಲ, ಈ ಕುಲಂಕುಷವಾಗಿ ಜನಗಳಿಗೆ ತಿಳಿಬೇಕು ಅಂತ ಅದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಅದನ್ನು ಈಗ ಸಬ್ ಕಮಿಟಿ ಮಾಡಿ ಈಗ ಒಂದು ಸಿಂಗಲ್ ಜಡ್ಜ್ನೂ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಈಗ. ವಿಶೇಷ ನ್ಯಾಯಾಲಯ ಮಾಡಿ ಅದ್ರ ಮುಖಾಂತರ ಈಗ ಅದನ್ನು ಇನ್ವೆಸ್ಟಿಗೇಷನ್ ಮತ್ತೊಂದು ಸತಿ ಆಗ್ತದೆ.